ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನಾನಿವತ್ತು ಮೆಣಸಿನ ಸಾಂಬಾರು ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಏನೆಲ್ಲ ಐಟಮ್ಸ್ ಬೇಕು ಅಂತ ನೋಡೋಣ. ಮೊದಲಿಗೆ ನಾನು ಮೆಣಸು ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಪುಡಿ, ಜೀರಿಗೆ, ಒಣ ಕೊಬ್ಬರಿ, ಕರಿಬೇವು ತೊಗೊಂಡಿದ್ದೀನಿ. ಇವನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಿ ನಾನು ರುಬ್ಬಿಟ್ಕೊತೀನಿ ಫಸ್ಟ್. ಇದು ಮೆಣಸಿನ ಸಾಂಬಾರು ನೆಗಡಿ ಕೆಮ್ಮು ಆದರೆ ಚೆನ್ನಾಗಿರುತ್ತೆ ಊಟ ಮಾಡೋಕ್ಕೆ ಆದವರಿಗೆ. ಇವಾಗ ಮಳೆಗಾಲ ಅಲ್ಲ, ಈ ಥರ ವಾರದಲ್ಲಿ ಒಂದು ಸಲ 2 ಸಲ ಮಾಡ್ತಾಯಿದ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇದು ನೆಗಡಿ ಕೆಮ್ಮು ಬರಲ್ಲ ಇದನ್ನು ತಿಂದರೆ. ಮತ್ತು ಜ್ವರ ಗಿರ ಬಂದವರಿಗೆ ಬಾಯೆಲ್ಲ ಕೆಟ್ಟೋಗಿರುತ್ತಲ್ಲ ಊಟ ಮಾಡೋದಕ್ಕೆ, ಅದಕ್ಕೆ ಚೆನ್ನಾಗಿರುತ್ತೆ ಈ ಸಾಂಬಾರು. ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಇದು ಒಂದು ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ಹುಳಿ ಏನು ಹಿಂಡೋದಿಲ್ಲ, ಬರೀ ನಿಂಬೆಹಣ್ಣು ಮಾತ್ರ ಹಿಂಡ್ತೀನಿ. ಹುಳಿ ಹಾಕೋಂಗಿಲ್ಲ, ಮೆಣಸಿನಿಂದ ಏನು ಹಾಕೋಂಗಿಲ್ಲ, ಟೊಮೊಟೊ ಹಾಕೋಂಗಿಲ್ಲ. ಬರೀ ಇದು ಮೆಣಸು ಮತ್ತು ಒಣ ಕೊಬ್ಬರಿ, ಜೀರಿಗೆ ಮತ್ತು ಬೆಳ್ಳುಳ್ಳಿ ಮತ್ತು ಕರಿಬೇವು, ಕೊತ್ತಂಬರಿ ಇಷ್ಟೇ ಇದ್ದರೆ ಸಾಕು. ತುಂಬ ಚೆನ್ನಾಗಾಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಾನೊಂದು ಬಾಣಲಿಗೆ ಆಯಿಲ್ ಹಾಕಿಟ್ಕೊಂಡಿದ್ದೀನಿ, ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಇದು ಬೇಳೆನ ಸಣ್ಣಗ ಪೂರ್ತಿ ಮ್ಯಾಶ್ ಆಗಂಗೆ ಬೇಯಿಸ್ಬೇಕು ಫ್ರೆಂಡ್ಸ್. ಬೇಳೆ ಇರಬಾರ್ದು, ಪೂರ್ತಿ ಮೆತ್ತಗೆ ಬೇಯಿಸ್ಬೇಕು ಬೇಳೆನ. ತುಂಬ ಚೆನ್ನಾಗಾಗುತ್ತೆ ಈ ಸಾಂಬಾರು. ಇವಾಗ ಚಳಿಗಾಲ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಥರ ಕುದಿಸ್ಬೇಕು ಬೇಳೆನೆಲ್ಲ. ಇವಾಗ ಬಾಣಲಿಗೆ ಹಾಕ್ತೀನಿ ನಾನು. ಸಾಂಬಾರು ಮೆಣಸಿನ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಇದು ಒಂದು ಸಲ ಮಾಡಿ ನೋಡಿ. ನೆಗಡಿ ಕೆಮ್ಮಾದವ್ರಿಗಂತೂ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಜಲ್ದಿ ಎಲ್ಲ ಕಡಿಮೆ ಆಗಿಬಿಡುತ್ತೆ ಒಂದು ಸಲ ಮಾಡ್ಕೊಂಡು ಈ ಥರ ಊಟ ಮಾಡಿದ ನಂತರ. ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಮಿಕ್ಸಿಗೆ ಅದು ಮಸಾಲೆ ಎಲ್ಲ ರುಬ್ಬಿರ್ತೀವಲ್ಲ ಅದನ್ನು ಹಾಕಬೇಕು. ಇದು ಭಾಳ ಟೈಮ್ ಹಿಡಿಯೋಲ್ಲ ಫ್ರೆಂಡ್ಸ್, ಒಂದು 2 ನಿಮಿಷ 3 ನಿಮಿಷದಾಗ ಆಗಿಬಿಡುತ್ತೆ ಈ ಸಾಂಬಾರು. ಬೇಳೆ ಒಂದು ಕುದಿಸಿಟ್ಕೊಂಡ್ರೆ ಜಲ್ದಿ ಆಗಿಬಿಡುತ್ತೆ. ನೋಡಿ, ಅದು ಮಸಾಲೆ ಹಾಕ್ತಾಯಿದ್ದೀನಿ. ಅದು ಬೇಕಾದ್ರೆ ಡ್ರೈ ಆಗಿ ರುಬ್ಕೋಬೋದು, ಇಲ್ಲ ನೀರು ಬೇಕಂದ್ರೆ ಹಾಕ್ಬೋದು. ನಾನು ಡ್ರೈ ಆಗಿ ರುಬ್ಕೊಂಡಿದ್ದೀನಿ. ಇದರಲ್ಲೇ ಹೆಂಗೂ ಇದರಲ್ಲೇ ಹಾಕ್ತೀವಲ್ಲ, ಅದಕ್ಕೆ ಡ್ರೈ ಆಗಿ ರುಬ್ಕೊಂಡಿದ್ದೀನಿ. ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ನಿಂಬೆಹಣ್ಣು ಹಿಂಡ್ಕೋಬೋದು. ಒಂದು ಬೇಕಂದರೆ ಒಂದು ಹಿಂಡ್ಬೋದು ಫ್ರೆಂಡ್ಸ್, ಒಂದಾದರೆ ಸರಿ ಹೋಗುತ್ತೆ. ಬಿಸಿ ಅನ್ನದ ಜೊತೆ ಇದು ಊಟ ಮಾಡ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಸಾಂಬಾರು ಒಂದ್ಸಲ ಮಾಡಿ ನೀವು ಗೊತ್ತಾಗುತ್ತೆ. ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ ನಾನು. ನಿಂಬೆಹಣ್ಣು ಹಿಂಡ್ಬೋದು ಅಂದರೆ ಹುಣಸೆಹಣ್ಣು ಏನು ಹಾಕೋಂಗಿಲ್ಲ, ಬರೀ ಪೂರ್ತಿ ನಿಂಬೆಹಣ್ಣೆ ಹಿಂಡ್ಬೇಕು. ನಿಮ್ಗೆ ಎಷ್ಟು ಹುಳಿ ಬೇಕಿದ್ರೆ ನಿಂಬೆಹಣ್ಣೆ ಹಿಂಡ್ಬೇಕು. ಆಯಿತು ನೋಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಿಸಿ ಅನ್ನೋ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಮಳೆಗಾಲ ಅಲ್ಲ, ಇವಾಗ ಈ ಥರ ಸಾಂಬಾರು ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ.